ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಫೈಬ್ರಾಯ್ಡ್ ಅಂದರೆ ಗರ್ಭಾಶಯದಲ್ಲಿ ಕಾಣಿಸ್ಕೊಳ್ಳುವಂತಹ ಒಂದು ಗಡ್ಡೆ, ಟ್ಯೂಮರ್ ಅಂತ ಕರಿತೀವಿ, ಯುಟ್ರೈನ್ ಫೈಬ್ರಾಯ್ಡ್ ಅಂತ ಕರೀತಾರೆ. ಸೊ ಇದು ತುಂಬಾ ಸಮಸ್ಯೆಗಳನ್ನು ಉಂಟು ಮಾಡುವಂಥದ್ದು. ಆದರೆ ಸೈಲೆಂಟ್ ಆಗಿರುತ್ತೆ, ಗೊತ್ತಾಗಲ್ಲ. ನಿಮಗೆ ಸ್ಕ್ಯಾನ್ ಮಾಡಿದಾಗಲೇ ಗೊತ್ತಾಗುತ್ತೆ ಗರ್ಭಾಶಯದಲ್ಲಿ ಒಂದು ಫೈಬ್ರಾಯ್ಡ್ ಅನ್ನುವಂತಹ ಗಡ್ಡೆ ಬೆಳೀತಾ ಇದೆ ಅಂತ. ಇದರಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತವೆ, ಗರ್ಭಿಣಿಯರಿರ್ಬೋದು ಅಥವಾ ಗರ್ಭಿಣಿಯರು ಇಲ್ಲದೆ ಇರೋರಿಗೂ ಕೂಡ ಮುಂದೆ ಏನು ಸಮಸ್ಯೆಗಳು ಉಂಟಾಗುತ್ತೆ ಫೈಬ್ರಾಯ್ಡಿಂದ ತಿಳ್ಕೊಳ್ಳೋಣ. ಹಾಗೇನೆ ಫೈಬ್ರಾಯ್ಡ್ಗೆ ಯಾವೆಲ್ಲ ಚಿಕಿತ್ಸೆಗಳು ತಿಳ್ಕೊಳ್ಳೋಣ. ಇವತ್ತಿನ ಸುಹಾಸಿನಿಯಲ್ಲಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ಫೈಬ್ರಾಯ್ಡ್ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ದಿವ್ಯಾ ಪೈ, ಹೋಮಿಯೋಪತಿ ವೈದ್ಯರವರು. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇರ್ತೀನಿ. ಸುಹಾಸಿನಿ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಸೊ ಫೈಬ್ರಾಯ್ಡ್ ಅಂದರೆ ಆ್ಯಕ್ಚುಲಿ ಗಡ್ಡೆ ಅಂತ ಗೊತ್ತು, ಬಟ್ ಗರ್ಭಾಶಯದಲ್ಲಿ ಕಾಣಿಸ್ಕೊಳ್ಳುವಂಥ ಈ ಗಡ್ಡೆ ಸಿಂಪ್ಟಮ್ಸ್ ಏನಿರುತ್ತೆ ಇದಕ್ಕೆ ಅಂತ? ಇದನ್ನು ನಾವು ಬಿನೈನ್ ಟ್ಯೂಮರ್ ಅಂತ ಕರಿತೀವಿ. ಅಂದರೆ ಇದು ಕ್ಯಾನ್ಸರ್ ಆಗಿ ಪರಿಗಣಿಸೋ ಸಾಧ್ಯತೆಗಳು ಬಹಳ ಕಡಿಮೆ. ಸೊ 100ರಲ್ಲಿ 1 ಅಥವಾ 2ರಿಗೆ ಕ್ಯಾನ್ಸರ್ ಆಗೋ ಸಾಧ್ಯತೆಗಳು ಇದೆ ಈ ಥರ ಗೆಡ್ಡೆ ಇರೋದ್ರಿಂದ. ಇಲ್ಲ ಅಂದರೆ ಇದು ಎಲ್ಲೇ ಆದರೂ ಕಾಣಿಸ್ಕೋಬೋದು ಈ ಥರ ಬಿನೈನ್ ಟ್ಯೂಮರ್. ಸೊ ಇದರ ಮುಖ್ಯ ಲಕ್ಷಣಗಳು ಹೇಗಿರುತ್ತೆ ಅಂದರೆ ಅತಿ ತೀವ್ರವಾದ ರಕ್ತಸ್ರಾವ. ಅಂದರೆ ಮುಟ್ಟು ಶುರುವಾದಾಗ ಭಾಳಷ್ಟು ದಿನಗಳವರೆಗೂ ಬ್ಲೀಡಿಂಗ್ ಆಗ್ತಾನೇ ಇರೋದು, ಕಂಟಿನ್ಯೂ ಆಗಿ ಬ್ಲೀಡಿಂಗ್ ಕಾಣಿಸ್ಕೊಳ್ಳುವಂಥದ್ದು, ಬ್ಲೀಡಿಂಗ್ ಸ್ಟಾಪ್ ಆಗದೇ ಇರುವಂಥದ್ದು. ಮುಟ್ಟಿನ ಮಧ್ಯದಲ್ಲೂ ಈಗ ಸೈಕಲ್ ನಾವು ಹೇಳುವಾಗ 28ರಿಂದ 30 ದಿನಗಳಲ್ಲಿ ಕಾಣಿಸ್ಕೊಳ್ಳುವಂಥ ಮುಟ್ಟು ಪದೇ ಪದೇ ಕಾಣಿಸ್ಕೊಳ್ಳೋದು, ಮತ್ತು 15ನೇ ದಿನಕ್ಕೆ ಕಾಣಿಸ್ಕೊಳ್ಳುವಂಥದ್ದು, ತೀರಾ ಬೆನ್ನೋವು ಕಾಣಿಸ್ಕೊಳ್ಳೋದು, ಸೊಂಟ ನೋವು ಇರುವಂಥದ್ದು, ಅಥವಾ ಪದೇ ಪದೇ ಯೂರಿನ್ಗೆ ಹೋಗಬೇಕು ಅನಿಸುವಂಥದ್ದು, ಮೋಷನಲ್ಲಿ ಕಷ್ಟ ಆಗೋದು. ಸೊ ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಸರ್ವೇ ಸಾಮಾನ್ಯ ಅಂತ ಅನ್ಕೋತಾರೆ. ಬ್ಲೀಡಿಂಗ್ ಒಂದು 7 ದಿನ 10 ದಿನ ಬ್ಲೀಡಿಂಗ್ ಆಗ್ತಿದ್ರು ಅದು ಆಕೆಗೆ ಕಾಮನ್ ಇರ್ಬೋದು ಅಂತ ನಿರ್ಲಕ್ಷ್ಯ ಭಾವದಿಂದ ಭಾವಿಸೋದ್ರಿಂದ ಮತ್ತೆ ಈ ಥರ ಸಮಸ್ಯೆಗಳು ಬೆಳೆಯೋ ಸಾಧ್ಯತೆಗಳು ಹೆಚ್ಚಿದೆ. ಓಕೆ, ಫೈಬ್ರಾಯ್ಡಿಂದ ಸಡನ್ ಆಗಿ ಅಪಾಯ ಆಗುವಂಥ ಚಾನ್ಸ್ ಇದೆ ಅಥವಾ ಏನು ಆ್ಯಕ್ಚುಲಿ ಏನು ರಿಸ್ಕ್ ಇದೆ ಅದರಿಂದ? ಅದೇ ಗೆಡ್ಡೆ ಅನ್ನುವಾಗ ಗರ್ಭಕೋಶದಲ್ಲಿ ನಾವು ಮೇಯ್ನಾಗಿ ನೋಡಬೇಕಾಗಿರೋವಂಥದ್ದು ಆ ಗೆಡ್ಡೆ ಬೆಳೀತಾ ಇದೆಯಾ ಇಲ್ವಾ ಅಂತ. ಸೊ ಗೆಡ್ಡೆ ಬೆಳೀತಾ ಇಲ್ಲ ಅಂತ ಆದರೆ ಅದು ಎಸಿಂಪ್ಟಮ್ಯಾಟಿಕ್ ಆಗಿ ಉಳಿಯುತ್ತೆ. ಐದರ್ ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆಗೋ ಟೈಮಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಈ ಥರ ಗೆಡ್ಡೆ ಇತ್ತು ಅಂತ. ಇಲ್ಲ ಅಂತ ಆದರೆ ಇಡೀ ಮುಟ್ಟು ನಿಲ್ಲೋವರೆಗೂ ಸಹ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ನಾರ್ಮಲ್ ತಿಂಗಳಿಗಾಗುವಂಥ ಮುಟ್ಟು ಕರೆಕ್ಟಾಗಿ ಕಾಣಿಸ್ಕೊಳ್ಳುವಂಥದ್ದು, ಬೇರೆ ಯಾವುದೇ ಲಕ್ಷಣಗಳು ಇರೋದಿಲ್ಲ. ಅದೇ ರೀತಿಯಲ್ಲಿ ಈ ಥರ ಮುಟ್ಟು ಈ ಗೆಡ್ಡೆ ಏನು ಕಾಣಿಸ್ಕೊಂಡಿದೆ ಅದು ಬೆಳೀತಾ ಇದೆ ಅಂತ ಆದರೆ ಗರ್ಭಕೋಶದಲ್ಲಿ ಆಗ ತೊಂದರೆಗಳಾಗೋಕೆ ಶುರು ಆಗುತ್ತೆ. ಅಂದರೆ ಗರ್ಭಕೋಶದ ಹೊರಗೆ ಈ ಗೆಡ್ಡೆ ಬೆಳವಣಿಗೆ ಆಗ್ತಾ ಇರೋದ್ರಿಂದ ಕೆಲವೊಂದು ಸಲ ಮೂತ್ರ ಆಗೋ ಟೈಮಲ್ಲಿ ಜಾಸ್ತಿ ನೋವು ಕಾಣಿಸ್ಕೊಳ್ಳುವಂಥದ್ದು, ಮುಟ್ಟಿನ ಟೈಮಲ್ಲಿ ಜಾಸ್ತಿ ನೋವು ಆಗುವಂಥದ್ದು, ಬ್ಲೀಡಿಂಗ್ ಅಥವಾ ಮುಟ್ಟಿನ ರಕ್ತಸ್ರಾವ ಏನಿದೆ ನಾನ್ ಸ್ಟಾಪ್ ತುಂಬಾ ಶುರು ಆಗುತ್ತೆ. ಹೌದು, ತುಂಬಾ ಹೊಟ್ಟೆ ನೋವು ಇರುವಂತದ್ದು. ಸೊ ತೀರಾ ಸಹಿಸ್ಕೊಳಕ್ ಆಗದೆ ಇರೋಷ್ಟು ಹೊಟ್ಟೆ ನೋವು ಇರುವಂತದ್ದು, ಮತ್ತೆ ತುಂಬಾ ಕ್ಲಾಟ್ಸ್ ಕಾಣಿಸ್ಕೊಳ್ಳೋದು. ಸೊ ಇದೆಲ್ಲದರ ಹಿಂದಿನ ಲಕ್ಷಣ ಆ ಗೆಡ್ಡೆ ಏನಿದೆ ಅದೊಂದು ಅಡೆತಡೆ ಆಗಿ ಗರ್ಭಕೋಶದ ನಾರ್ಮಲ್ ಏನು ಕೆಲಸ ಆಗ್ಬೇಕಾಗಿದೆ ಅದರಲ್ಲಿ ಏರ್ಪೇರ್ ಇರೋದ್ರಿಂದ ಈ ತರ ಒಂದೊಂದೇ ಲಕ್ಷಣಗಳು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಸಾಮಾನ್ಯವಾಗಿ ಸ್ಕ್ಯಾನ್ ಮಾಡಿದಾಗಲೇ ಗೊತ್ತಾಗುತ್ತಲ್ವಾ ಫೈಬ್ರಾಯ್ಡ್ ಇದೆ ಅಂತೇಳಿ. ಆ ಸಿಂಪ್ಟಮ್ಸ್ ಕೆಲವರಿಗೆ ಗಮನಕ್ಕೆ ಬಂದಿರಲ್ಲ. ಬಟ್ ಇದರಿಂದ ಈ ಗರ್ಭಿಣಿಯರಲ್ಲಿ ಗೊತ್ತಾಯ್ತು ಅನ್ಕೊಳ್ಳಿ, ಮಗುಗೆ ಏನ್ ಪ್ರಾಬ್ಲಮ್ ಆಗ್ಬಹುದು? ಖಂಡಿತ. ಈವನ್ ಮಗು ಬೆಳೀತಾ ಈ ಗೆಡ್ಡೆಯು ಬೆಳೀತಾ ಇದೆ ಅಂತ ಆದ್ರೆ ಆಗ ಮಗುವಿನ ಬೆಳವಣಿಗೆಯಲ್ಲಿ ಏರ್ಪೇರ್ಗಳು ಕಾಣಿಸ್ಕೊಳ್ಳುತ್ತೆ. ಈವನ್ ಇನ್ಫ್ಯಾಕ್ಟ್ ಅಬಾರ್ಷನ್ ಆಗೋ ಸಾಧ್ಯತೆಗಳು ಹೆಚ್ಚಿದೆ. ಯಾಕಂದ್ರೆ ಗೆಡ್ಡೆ ಬೆಳೀತಾ ಗರ್ಭಕೋಶದ ಪದರಿನ ಮೇಲೆ ಹೆಚ್ಚಿನ ಮಟ್ಟಕ್ಕೆ ಪ್ರೆಷರ್ ಹಾಕೋದ್ರಿಂದ ಮಗುವಿನ ಬೆಳವಣಿಗೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದರಿಂದನೂ ಅಬಾರ್ಷನ್ ಆಗೋ ಸಾಧ್ಯತೆಗಳು ಹೆಚ್ಚಿದೆ. ಅಥವಾ ಬೇಗ ಡೆಲಿವರಿ ಆಗುವಂಥದ್ದು, ಪ್ರೀಟರ್ಮ್ ಡೆಲಿವರಿ ಅಂತ ಹೇಳ್ತೀವಿ. ಅಂದ್ರೆ 7 ತಿಂಗಳಿಗೆ ಅಥವಾ 7.5 ತಿಂಗಳಿಗೆ ಡೆಲಿವರಿ ಆಗುವಂಥದ್ದು ಅಥವಾ 8 ತಿಂಗಳಿಗೆ ಡೆಲಿವರಿ ಆಗುವಂಥದ್ದು. ಸೊ ಈ ತರ ಲಕ್ಷಣಗಳು ಬೇಗ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಸಾಮಾನ್ಯವಾಗಿ ನಾವು ನೋಡೋದೇನು ಅಂದ್ರೆ ಯಾವಾಗ ಮಗುವಿನ ಬೆಳವಣಿಗೆ ಶುರು ಆಗುತ್ತೆ ಆ ಮಹಿಳೆಯಲ್ಲಿ ಈ ಗರ್ಭಕೋಶದ ಈ ಗೆಡ್ಡೆ ಏನಿದೆ ಅಷ್ಟರ ಮಟ್ಟಿಗೆ ಬೆಳೆಯಲ್ಲ. ಯಾಕಂದ್ರೆ ಈ ಗೆಡ್ಡೆ ಬೆಳೆಯೋದಕ್ಕೆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಅಂತ 2 ಹಾರ್ಮೋನಿನ ಅಗತ್ಯ ಇದೆ. ಸೊ ಅದು ಕಡಿಮೆ ಆಗ್ತಾ ಬರುತ್ತೆ, ಅದು ಸರ್ವೇ ಸಾಮಾನ್ಯ. ಸೊ ನೇಚರ್ ಅಲ್ಲಿ ನಾವು ಏನು ಹೇಳ್ತೀವಿ, ಪಾರಂಪರ್ಯವಾಗಿ ಅಥವಾ ಜೆನೆಟಿಕಲಿ ಆ ಥರ ತೊಂದರೆಗಳು ಕಾಣಿಸ್ಕೊಳ್ಳೋದಿಲ್ಲ. ಓಕೆ, ಈಗ ಹಾರ್ಮೋನಲ್ ಚೇಂಜಸ್ ಅಂದ್ರೆ ಏನಾಗ್ಬೋದು ಆ ಟೈಮಲ್ಲಿ? ಅದೇ ಮೇನ್ ಆಗಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಅಲ್ಲಿ ಏರ್ಪೇರ್ಗಳು ಕಾಣಿಸ್ಕೊಳ್ತಿರುತ್ತೆ. ಸೊ ಎಲ್ಲಿವರೆಗೂ ಆ ಮಹಿಳೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಇರುತ್ತೆ ಅಲ್ಲಿವರೆಗೂ ಈ ತರ ಸಮಸ್ಯೆಗಳು ಬಹಳ ಬೇಗ ಕಾಣಿಸ್ಕೊಳ್ಳುವಂಥದ್ದು. ಡಯಟ್ ಅಂತ ಏನಾದರೂ ಇದೆಯಾ? ಫೈಬ್ರಾಯ್ಡ್ ಆದವರು ಈ ತರ ಏನು ತಿನ್ನಬಾರ್ದು, ಈ ತರ ತಗೋಬೇಕು ಅಂತ? ಅದೇ ನಾವು ಸಾಮಾನ್ಯವಾಗಿ ಹೇಳೋದು ಏನು ಅಂದ್ರೆ ಫೈಬ್ರಸ್ ಕಂಟೆಂಟ್ ಇರೋ ಫುಡ್ ಜಾಸ್ತಿ ತಗೊಳ್ಳಿ ಅಂತ. ಯಾಕಂದ್ರೆ ಫೈಬರ್ ಅನ್ನೋದೇನಿದೆ ನಾವು ತಗೊಳ್ಳೋ ಆಹಾರದಲ್ಲಿ ಎಷ್ಟರ ಮಟ್ಟಿಗೆ ಫೈಬರ್ ಕಂಟೆಂಟ್ ಇರುತ್ತೆ. ಈಗ ಗೋಧಿ ಇರ್ಬೋದು, ರಾಗಿ ಇರ್ಬೋದು, ಸೊ
ಅದು ಓಟ್ಸ್ ಇರ್ಬೋದು. ಸೊ ಈ ತರ ಧಾನ್ಯಗಳಿರ್ಬೋದು, ಸೊಪ್ಪು ಇರ್ಬೋದು, ತರಕಾರಿ ಇರ್ಬೋದು. ಸೊ ಈ ಫುಡ್ ಕಂಟೆಂಟ್ ಅಲ್ಲಿ ಇರುವಂತಹ ಫೈಬರ್ ಏನಿದೆ, ಈಸ್ಟ್ರೋಜನ್ ಏನು ಉತ್ಪತ್ತಿ ಆಗ್ತಿದೆ ದೇಹದಲ್ಲಿ, ಅದನ್ನ ಆದಷ್ಟು ಮಟ್ಟಕ್ಕೆ ಕಡಿಮೆ ಮಾಡುತ್ತೆ. ಸೊ ಈಸ್ಟ್ರೋಜನ್ ಅವಶ್ಯಕತೆ ಯಾವಾಗ ಕಡಿಮೆ ಆಗುತ್ತೆ ದೇಹದಲ್ಲಿ, ಆಗ ಫೈಬ್ರಾಯ್ಡ್ ಬೆಳೆಯಲ್ಲ. ಸೊ ಹಾಗಾಗಿ ಜಾಸ್ತಿ ಹಾಲು ಕುಡಿಬಾರ್ದು ಅಂತ ಹೇಳ್ತೀವಿ. ನಾನ್ ವೆಜ್, ಈಗ ಮೊಟ್ಟೆ ಇರ್ಬೋದು ಅಥವಾ ಚಿಕನ್ ಇರ್ಬೋದು, ಯಾವುದೇ ಫ್ಯಾಟಿ ಫುಡ್ ಇರ್ಬೋದು, ಇದರಲ್ಲೆಲ್ಲ ಈಸ್ಟ್ರೋಜನ್ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ. ಸೊ ಈಸ್ಟ್ರೋಜನ್ ಹಾರ್ಮೋನಿನ ಸೇವನೆ ನಾವು ಕಡಿಮೆ ಮಾಡೋದ್ರಿಂದ ಖಂಡಿತವಾಗ್ಲೂ ಈ ಗೆಡ್ಡೆಗೆ ನಾವು ಒಳ್ಳೆ ಪ್ರೋತ್ಸಾಹ ಸಿಗದೆ ಗೆಡ್ಡೆ ಬೆಳೆಯೋದು ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನ್ಯಾಚುರಲಿ ದೇಹ ವಾಸಿ ಆಗೋಕೆ ಒಂದು ಅವಕಾಶ ಕೊಟ್ಟಾಗೆ ಆಗುತ್ತೆ. ಬಟ್ ಗರ್ಭಿಣಿಯಲ್ಲಿ ಆ ಟೈಮಲ್ಲಿ ಹಾಲು ಕುಡಿಬಾರ್ದು ಅದೆಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ಬೋದು, ಯಾಕಂದ್ರೆ ಕ್ಯಾಲ್ಸಿಯಂ ಎಲ್ಲ ಬೇಕಾಗುತ್ತೆ ಆ ಟೈಮಲ್ಲಿ, ತುಂಬಾನೇ ಅಗತ್ಯವಿರುತ್ತಲ್ವಾ? ಹೌದು. ಹಾಗಾಗಿ ನಾವು ಹೇಳುವಂಥದ್ದು ಏನು ಅಂದರೆ, ಗರ್ಭಿಣಿ ಇರೋ ಟೈಮಲ್ಲಿ ನಾವೇನು ಸಾಮಾನ್ಯವಾಗಿ ಸೂಚಿಸ್ತೀವಿ, ನಾರ್ಮಲ್ ಆಗಿ ಏನು ಡಯಟ್ ತಗೋಬೇಕು ಅದನ್ನೆಲ್ಲ ತಗೋಬೇಕು. ಬಟ್ ಅದ್ರ ಜೊತೆಗೆ ಎಕ್ಸೆಸ್ ಆಗಿ ಆಯಿಲಿ ಫುಡ್ ಇರ್ಬೋದು, ಫ್ಯಾಟಿ ಫುಡ್ ಇರ್ಬೋದು, ಇದನ್ನೆಲ್ಲ ನಾವು ಎಷ್ಟು ಮಟ್ಟಕ್ಕೆ ಅವಾಯ್ಡ್ ಮಾಡ್ತೀವಿ ಅದರಿಂದ ಖಂಡಿತ ಗೆಡ್ಡೆ ಬೆಳವಣಿಗೆ ಕಡಿಮೆ ಆಗ್ತಾ ಬರುತ್ತೆ. ಇನ್ ಕೇಸ್ ನಮ್ಗೆ ಈಗ ಫೈಬ್ರಾಯ್ಡ್ ಬೆಳೀತಾ ಇರೋದು ಗೊತ್ತೇ ಆಗಲಿಲ್ಲ, ಅದು ಲಾಸ್ಟ್ ಮೂಮೆಂಟಲ್ಲಿ ಬರ್ಸ್ಟ್ ಆಗೋ ಟೈಮಲ್ಲಿ ಇತ್ತು, ಅವಾಗ ಏನು ಪ್ರಾಬ್ಲಮ್, ಏನು ರಿಸ್ಕ್ ಆಗ್ಬೋದು? ಅದೇ ಮೇನ್ ಕಾಂಪ್ಲಿಕೇಶನ್ ಏನು ಅಂದರೆ, ಈ ಥರ ತುಂಬ ತೀರಾ ಬೆಳೆದು ಬಿಟ್ಟಿದೆ, ಪೇಷಂಟ್ ನಿರ್ಲಕ್ಷ್ಯದಿಂದ ಗೊತ್ತೇ ಆಗಿಲ್ಲ ಅಂತ ಆಯಿತು ಅಂತ ಆದರೆ ಐದರ್ ಗರ್ಭಕೋಶನೇ ತೆಗಿಬೇಕಾಗತ್ತೆ. ಸೊ ಇಲ್ಲ ಆ ಗೆಡ್ಡೆ ಎಷ್ಟು ಮಟ್ಟಕ್ಕೆ ಬೆಳೆದಿದೆ ಅನ್ನೋದು ನೋಡಿ ಗೆಡ್ಡೆನ ಆಪ್ರೇಟ್ ಮಾಡಿ ತೆಗಿಬೇಕಾಗತ್ತೆ. ಆದರೆ ಸಾಮಾನ್ಯವಾಗಿ ನಾವು ನೋಡೋದೇನು ಅಂದರೆ, ಈ ಗೆಡ್ಡೆ ಎಷ್ಟು ಮಟ್ಟಕ್ಕೆ ಬೆಳೆದಿರುತ್ತೆ, ಎಷ್ಟು ಪ್ರಮಾಣಕ್ಕೆ ಬೆಳೆದಿರುತ್ತೆ ಅಂದರೆ ಇಡೀ ಗರ್ಭಕೋಶನೇ ತೆಗಿಬೇಕಾಗುವಂಥ ಸಂದರ್ಭಗಳು ಹೆಚ್ಚಿನ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದು 40-45 ವರ್ಷಗಳ ನಂತರ, ಅಂದರೆ ಅವರಿಗೆ 20 ವರ್ಷದಿಂದ ಈ ಥರ ಸಮಸ್ಯೆ ಇತ್ತು ಅಂತ ಆದರೆ 20 ವರ್ಷ ಆ ಸಮಸ್ಯೆಯಲ್ಲಿ ಇದ್ದು ಬಳಲಿ ಯಾವುದೇ ರೀತಿಯಾದಂತಹ ಚಿಕಿತ್ಸೆ ತಗೋದೇ ಇರೋರಲ್ಲಿ ಈ ಥರ ಗರ್ಭಕೋಶದ ಆಪರೇಷನ್ ಆಗೋ ಸಾಧ್ಯತೆಗಳು ಹೆಚ್ಚಿದೆ. ಅನುವಂಶಿಕವಾಗಿ ಬರುವಂತ ಚಾನ್ಸಸ್ ಇದೆಯಾ ಅದೇನಾದ್ರೂ ಫೈಬ್ರಾಯ್ಡ್? ಹೌದು, ಖಂಡಿತ. ಜೆನೆಟಿಕಲಿ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಸೊ ಇದಿರ್ಬೋದು, PCOD ಇರ್ಬೋದು, ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಈ ತರ ಯಾವುದೇ ಮುಟ್ಟಿಗೆ ಸಂಬಂಧಪಟ್ಟಂತ ಸಮಸ್ಯೆ ಸಾಮಾನ್ಯವಾಗಿ ಪಾರಂಪರ್ಯವಾಗಿ ಬರುವಂಥದ್ದು. ಸೊ ತಾಯಿಗಾಗ್ಲಿ ಅಜ್ಜಿಗಾಗ್ಲಿ ಫ್ಯಾಮಿಲಿಲಿ ಯಾರಿಗೆ ಇದ್ರೆ ಜಾಸ್ತಿ ಈ ತರ ತೊಂದರೆಗಳು ಬರೋ ಸಾಧ್ಯತೆಗಳು ಹೆಚ್ಚಿದೆ. ಸೊ ಅದೇ ರೀತಿ ಬರೀ ಜೆನೆಟಿಕ್ ಫ್ಯಾಕ್ಟರ್ಸ್ ಒಂದೇ ಅಂತ ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ. ಇಟ್ ಕುಡ್ ಬಿ ಒನ್ ಆಫ್ ದ ಫ್ಯಾಕ್ಟರ್ಸ್. ಇಲ್ಲ ಅಂತಾದ್ರೆ ಹಾರ್ಮೋನ್ಸ್ ಉತ್ಪಾದನೆಯಲ್ಲಿ ಏರ್ಪೇರು, ಬಹುಶಃ ಫುಡ್ಡಿನ ಇಂದಿರ್ಬೋದು ಅಥವಾ ಲೈಫ್ ಸ್ಟೈಲ್ ಚೇಂಜಸ್ ಇಂದಿರ್ಬೋದು, ಎಷ್ಟು ಮಟ್ಟಿಗೆ ಹಾರ್ಮೋನ್ಸ್ ಫ್ಲಕ್ಚುಯೇಟ್ ಆಗ್ತಿದೆ ಅದರಿಂದನೂ ಗೆಡ್ಡೆ ಬೆಳೀತಾ ಬರ್ಬೋದು. ಸಾಮಾನ್ಯವಾಗಿ ಗರ್ಭಿಣಿ ಇದ್ದಾಗ ಗೊತ್ತಾಯ್ತು ಅನ್ಕೊಳ್ಳಿ, ಅರ್ಲಿ ಸ್ಟೇಜ್ ಅಲ್ಲೇ ಗೊತ್ತಾಯ್ತು ಫೈಬ್ರಾಯ್ಡ್ ತುಂಬಾ ಚಿಕ್ಕದಾಗಿದೆ ಅವಾಗ, ಬಟ್ ಅವಾಗ ಏನು ಟ್ರೀಟ್ಮೆಂಟ್ ಕೊಡಕ್ಕಾಗಲ್ಲ? ಇಲ್ಲ, ಕೊಡಕ್ಕಾಗಲ್ಲ. ಯಾಕಂದ್ರೆ ಅವ್ರು ಪ್ರೆಗ್ನೆಂಟ್ ಆಗಿರ್ತಾರೆ, ಪ್ರೆಗ್ನೆನ್ಸಿ ಸ್ಟೇಜ್ ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಮೇನ್ ಅವ್ರಿಗೆ ಏನೇ ಮೆಡಿಸಿನ್ ಕೊಡೋದಿದ್ರು ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನಿನ ಅಂಶ ಕಡಿಮೆ ಇರೋ ಹಾಗೆ ನೋಡಿ ಡಾಕ್ಟರ್ಸು ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಅದೇ ರೀತಿ ನ್ಯಾಚುರಲಿ ಬೈ ನೇಚರ್ ಏನಾಗುತ್ತೆ ಅಂದರೆ, ಯಾವಾಗ ಮಗುವಿನ ಬೆಳವಣಿಗೆ ಶುರು ಆಗುತ್ತೆ ಆಗ ಎಲ್ಲ ಪೌಷ್ಟಿಕಾಂಶತೆ ಮಗುವಿನ ಬೆಳವಣಿಗೆಗೆ ಹೋಗ್ತಿರುತ್ತೆ. ಸೊ ಹಾಗಾಗಿ ಸಾಮಾನ್ಯವಾಗಿ ಗೆಡ್ಡೆ ಅನ್ನೋದು ಬೆಳೆಯಲ್ಲ. ಸೊ ಏನೇ ಬೆಳೆಯೋದಿದ್ರೆ ಗೆಡ್ಡೆ ಏನಕ್ಕೆ ಬೆಳೆಯುತ್ತೆ, ಕೆಲವೊಂದ್ಸಲ ಯಾವುದೇ ರೀತಿಯಾದಂಥ ಕೆಲಸ ಆಗ್ತಿಲ್ಲ ಗರ್ಭಕೋಶದಲ್ಲಿ, ಪ್ರೆಗ್ನೆನ್ಸಿ ಆಗಲಿ ಅಥವಾ ಮುಟ್ಟು ಕರೆಕ್ಟಾಗಿ ಆಗೋದಾಗ್ಲಿ, ಒಂದು ರೀತಿಯಾದಂಥ ಏನು ನಾರ್ಮಲ್ ಕೆಲಸ ಆಗಬೇಕು ಅದು ಸರಿಯಾಗಿ ಆಗದೆ ಇರೋದ್ರಿಂದ ಈ ಥರ ಅನ್ವಾಂಟೆಡ್ ಗ್ರೋತ್ ಅನ್ನೋದು ಆಗುತ್ತೆ. ಸೊ ಹಾಗಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರ ಕಾಣಿಸ್ಕೊಂಡ್ರೂ ಹೆದರೋ ಅವಶ್ಯಕತೆ ಇಲ್ಲ. ಸೊ ಅದು ಹಾಗೆ ಗ್ರೋತ್ ಆಗಿ ಉಳ್ಕೊಳ್ಳುತ್ತೆ. ಬಹುಶಃ ಡೆಲಿವರಿ ಆದಮೇಲೆ ಒಳ್ಳೆ ರೀತಿಯಾದಂಥ ಕೇರ್ ತಗೊಂಡಿಲ್ಲ ಅಂತಾದರೆ ಮತ್ತೆ ಬೆಳೆಯೋ ಸಾಧ್ಯತೆಗಳು ಹೆಚ್ಚಿವೆ. ಬಟ್ ತುಂಬಾ ಜನ ನಾನು ವಿಚಾರಿಸಿದಂಗೆ ಅಂದ್ರೆ ಫೈಬ್ರಾಯ್ಡ್ ತುಂಬಾ ಚಿಕ್ಕದಾಗಿರುವಾಗ ಅದನ್ನ ತೆಗೆ ಹೋಗಲ್ಲ ಡಾಕ್ಟರ್ಗಳು, ಅಂದ್ರೆ ಅದ್ರಲ್ಲಿ ಏನಾದ್ರೂ ನೀವು ಹೇಳಿದ ಬೆಳೀತಾ ಹೋಗುತ್ತೆ, ಇನ್ನೇನು ತೊಂದರೆ ಇದ್ರೆ ಮಾತ್ರ ತೆಗಿಬಹುದು, ಅದರ್ವೈಸ್ ತೆಗಿಯಕ್ ಹೋಗಲ್ಲ. ಯಾಕಂದ್ರೆ ಸುಮಾರು ಟೈಪ್ಸ್ ಇದಾವೆ ಫೈಬ್ರಾಯ್ಡ್ ಅಲ್ಲೂ. ಇಂಟ್ರಾಮ್ಯೂರಲ್ ಅಂತ ಹೇಳ್ತೀವಿ, ಅದು ಗರ್ಭಕೋಶದ ಲೈನಿಂಗ್ ಪದರಿನ ಒಳಗೆ ಇರುವಂತದ್ದು. ಸೊ ಅದು ಎಸಿಂಪ್ಟಮ್ಯಾಟಿಕ್ ಆಗಿರುತ್ತೆ. ಸೊ ನೋಡುವಾಗ ಸ್ಕ್ಯಾನ್ ಅಲ್ಲಿ ಗೊತ್ತಾಗತ್ತೆ ಏನೋ ಒಂದು ಗುಳ್ಳೆ ತರ ಇದೆ ಅಂತ, ಆದ್ರೆ ಸಿಂಪ್ಟಮ್ಸ್ ವೈಸ್ ಯಾವುದೇ ರೀತಿಯಂತ ಸೂಚನೆಗಳು ಬ್ಲೀಡಿಂಗ್ ಆಗ್ಲಿ ಏನು ಇರೋದಿಲ್ಲ. ಅದೇ ರೀತಿಯಲ್ಲಿ ಸಬ್ಮ್ಯೂಕೋಸಲ್ ಅಂತ ಹೇಳ್ತೀವಿ, ಇದು ಗರ್ಭಕೋಶದ ಪದರಿಂದಾನೇ ಕಾಣಿಸ್ಕೊಳ್ಳುವಂಥದ್ದು. ಆದ್ರೆ ಇನ್ನ ಸ್ವಲ್ಪ ಜಾಸ್ತಿ ಬೆಳೀತಾ ಬೆಳೀತಾ ಗರ್ಭಕೋಶದ ಒಳಗೆ ಒಂದು ಸ್ಪೇಸ್ ಏನಿದೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಒಂದು ರೀತಿಯಾದಂತಹ ಫ್ಲಕ್ಚುಯೇಷನ್ ಗರ್ಭಕೋಶದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಹಾಗೆ ಸಬ್ಸೀರೋಸಲ್ ಅಂತ ಹೇಳ್ತೀವಿ. ಸೊ ಇದು ಗರ್ಭಕೋಶದ ಹೊರಗೆ ಬರೋದಕ್ಕೆ ಶುರು ಆಗುತ್ತೆ ಗೆಡ್ಡೆ. ಸೊ ಹಾಗಾಗಿ ಮೂತ್ರಕೋಶದ ಮೇಲೆ ಪ್ರೆಷರ್ ಹಾಕುವಂಥದ್ದು ಅಥವಾ ಮೋಷನ್ ರೆಕ್ಟಮ್ ಪೋರ್ಷನ್ ಮೇಲೆ ಪ್ರಾಬ್ಲಮ್ ಆಗುವಂಥದ್ದು. ಸೊ ಈ ತರ ಬೇರೆ ಬೇರೆ ಸೂಚನೆಗಳು, ಬೆನ್ನೋವು ಇರುವಂಥದ್ದು, ಸೊ ಹಾಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಫೈಬ್ರಾಯ್ಡ್ ಇಂದ ಬೇರೆ ಏನೋ ತೊಂದರೆಗಳು ಉಂಟಾಗುತ್ತಾ, ಅಂದ್ರೆ ಬೇರೆ ಕಾಯಿಲೆಗಳು ಏನಾದ್ರೂ ಶುರು ಆಗುತ್ತಾ ಅಂತ? ಈ ತರ ಫೈಬ್ರಾಯ್ಡ್ ಇರೋದ್ರಿಂದ ಎಲ್ರಿಗೂ ಬರುತ್ತೆ ಅಂತ ಹೇಳಕ್ ಇಷ್ಟಪಡಲ್ಲ. ಆದ್ರೆ ನಾವು ಸಾಮಾನ್ಯವಾಗಿ ಏನು
ಮಾಡುವಂಥದ್ದು ಅಂದರೆ ಇದೇ ಥರ ಗರ್ಭಕೋಶದ ಗೆಡ್ಡೆ ಕಂಟಿನ್ಯೂ ಆಗ್ತಾ ಮುಂದೆ ಆಕೆಗೆ ಡಯಾಬಿಟೀಸ್ ಆಗೋ ಸಾಧ್ಯತೆಗಳು ಹೆಚ್ಚಿದೆ. ಸೊ ಯಾವಾಗ ಹಾರ್ಮೋನಿನ ಉತ್ಪಾದನೆಯಲ್ಲಿ ಏರ್ಪೇರ್ ಕಾಣಿಸ್ಕೊಳ್ತಿರತ್ತೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಲಕ್ಷಣ ಕಾಣಿಸ್ಕೊಳ್ಳೋದು ಅಂದರೆ ಡಯಾಬಿಟೀಸ್ ಕಾಣಿಸ್ಕೊಳ್ಳುವಂಥದ್ದು. ಹಾಗೆ ಮುಟ್ಟು ಇದೇ ರೀತಿಯಲ್ಲಿ ತುಂಬ ದಿನಗಳವರೆಗೆ ಬ್ಲೀಡಿಂಗ್ ಆಗೋದ್ರಿಂದ ಅನೀಮಿಯಾ ಅಂತ ಹೇಳ್ತೀವಿ. ಅಂದರೆ ತೀರಾ ರಕ್ತಸ್ರಾವ ಇರೋದ್ರಿಂದ ಬ್ಲಡ್ ಕೌಂಟ್ ಕಡಿಮೆ ಆಗುವಂಥದ್ದು, ಐರನ್ ಡೆಫಿಷಿಯನ್ಸಿ ಅನೀಮಿಯಾ ಅಂತ ಕರಿತೀವಿ. ಸೊ ಹೀಗಾಗಿ ಮತ್ತೆ ರಕ್ತ ತಗೊಳ್ಳೋ ಅವಶ್ಯಕತೆ ಇರುವಂಥದ್ದು, ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇರುವಂಥದ್ದು, 5%, 4%, ತೀರಾ ವೀಕ್ನೆಸ್ ಆಗುವಂಥದ್ದು. ಸೊ ಈ ಥರ ಎಲ್ಲ ಚೇಂಜಸ್ಗಳು ಆಗ್ತಾ ಹೋಗುತ್ತೆ. ಸ್ಕ್ಯಾನ್ ಮಾಡೋದು ಹೊರತಾಗಿ ಬೇರೆ ಏನು ಯಾವ ಪರೀಕ್ಷೆಗಳಿಂದ ಗೊತ್ತಾಗುತ್ತಾ ಏನಾದರೂ? ಇನ್ನೊಂದು ನಾವು ಖಡಾಖಂಡಿತವಾಗಿ ಗೊತ್ತಾಗಬೇಕು ಅಂದರೆ ನಾವು MRI ಅಂತ ಮಾಡ್ತೀವಿ, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಅಂತ ನೋಡ್ತೀವಿ. ಸೊ ಇದರಲ್ಲಿ ನಾವು ಎಷ್ಟು ಮಟ್ಟಕ್ಕೆ ಎಕ್ಸಾಕ್ಟಾಗಿ ಲೊಕೇಟ್ ಮಾಡ್ಬೋದು, ಅಂದರೆ ಎಲ್ಲಿದೆ ಆ ಗೆಡ್ಡೆ ಅನ್ನೋದು, ಎಲ್ಲಿ ಬೆಳೀತಾ ಇದೆ, ಎಷ್ಟು ಸೈಜ್ ಇದೆ. ಸೊ ಇದೇ ಸೈಜ್ ಒಂದೇ ನಾವು ಫಾರ್ಮ್ಯಾಟ್ ಆಗಿ ಇಟ್ಕೊಳ್ಳಲ್ಲ. ಸೊ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋವಾಗಿಂದ ಹಿಡಿದು ಈವನ್ 6 ತಿಂಗಳಿಗೊಂದ್ಸಲ ಅಥವಾ 8 ತಿಂಗಳಿಗೊಂದ್ಸಲ ಮತ್ತೆ ರಿಪೀಟ್ ಮಾಡ್ತಿರ್ತೀವಿ. ಸೊ ಸೈಜಲ್ಲಿ ಏನಾದ್ರು ವ್ಯತ್ಯಾಸ ಆಗ್ತಿದ್ಯಾ, ಒಂದು ಗೆಡ್ಡೆ ಇದ್ದಿದ್ದು ಒಂದೇ ಆಗಿ ಉಳ್ಕೊಂಡಿದ್ಯಾ, ಅಥವಾ ಬೇರೆ ಸ್ಪ್ಲಿಟ್ ಆಗ್ತಿದ್ಯಾ ಗೆಡ್ಡೆ ಬೆಳವಣಿಗೆಯಲ್ಲಿ, ಬೇರೆ ಏನಾದರೂ ಬರೀ ಗರ್ಭಕೋಶಕ್ಕಷ್ಟೇ ತೊಂದರೆ ಇದೆಯಾ, ಅಥವಾ ಫೆಲೋಪಿಯನ್ ಟ್ಯೂಬ್ ಅಂತ ಏನು ಹೇಳ್ತೀವಿ, ಓವರೀಸ್ ಅಂತ ಏನು ಹೇಳ್ತೀವಿ, ಅದಕ್ಕೇನಾದ್ರು ತೊಂದರೆಗಳಾಗ್ತಾ ಇದೆಯಾ ಅನ್ನೋದನ್ನ ಗಮನಿಸ್ತೀವಿ. ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಫೈಬ್ರಾಯ್ಡ್ ಅಂದರೆ ಗರ್ಭಕೋಶದಲ್ಲಿ ಕಾಣಿಸ್ಕೊಳ್ಳುವಂತಹ ಟ್ಯೂಮರ್ ಅಂದರೆ ಗಡ್ಡೆ. ಸೊ ಇದರಿಂದ ಏನೆಲ್ಲ ಅಪಾಯಗಳಿದೆ ಅಂತ ತಿಳ್ಕೊಳ್ತಾ ಇದ್ವಿ, ಚಿಕಿತ್ಸೆ ಏನಿದೆ ತಿಳ್ಕೊಳ್ಳೋಣ. ಹಾಗೆಯೇ ನಿಮ್ಮಲ್ಲೂ ಕೂಡ ಇಂತಹ ಸಮಸ್ಯೆ ಇದ್ದರೆ ಕರೆ ಮಾಡಿ ಪರಿಹಾರ ತಿಳ್ಕೊಬೋದು. ಈಗ ಚಿಕ್ಕದೊಂದು ಬ್ರೇಕ್.